ಓಂ ಆನಂದಮಯೋಭ್ಯಾಸಾತ್ ಓಂ ಉಚ್ಯತೆ ವಿಷ್ಣುರೇವೈಕಃ ಸರ್ವೈಹಿ ಸರ್ವಗುಣತ್ವತಃ. ಆನಂದಮಯ ಅಂತ ಈ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಯಾರು ಪೂರ್ಣಾನಂದನಾಗಿದ್ದಾನೋ ಅವನೇ ಪೂರ್ಣ ಗುಣ ಉಳ್ಳವನೂ ಕೂಡ ಆಗಿದ್ದಾನೆ ಅಂತ ಶಾಸ್ತ್ರದ ತಾತ್ಪರ್ಯ ಏನಿದೆ ಅದನ್ನ ಗ್ರಹಿಸಿದಂತಾಯ್ತು. ಯೋ ವೈ ಭೂಮಾ ತತ್ ಸುಖಂ ನಾಲ್ಕೇ ಸುಖಮಸ್ತಿ ಅಂತ ಛಾಂದೋಗ್ಯ ಉಪನಿಷತ್ತು ಪೂರ್ಣ ಗುಣ ಉಳ್ಳವನೇ ಪರಮಾತ್ಮ, ಅವನಲ್ಲಿಯೇ ಸುಖ ಇದೆ. ಅಲ್ಪನಾದಂಥ ಯಾವುದೇ ವ್ಯಕ್ತಿಯಲ್ಲಿ, ಯಾವುದೇ ದೇವತೆಯಲ್ಲಿ, ಮನುಷ್ಯನಲ್ಲಿ ಸುಖ ಅಂತನ್ನುವುದಿಲ್ಲ ಅಂತ ಹೇಳಿದೆ. ಆದ್ರಿಂದ ಇಲ್ಲಿಯೂ ಕೂಡ ಪರಮಾತ್ಮನನ್ನ ಪೂರ್ಣ ಗುಣ ಅಂತ ಹೇಳಿದ್ದರಿಂದ ಅವನು ಗುಣಪೂರ್ಣನು, ಪೂರ್ಣ ಆನಂದವುಳ್ಳವನಾದ್ರಿಂದ ಪೂರ್ಣ ಗುಣ ಅಂತಲೂ ಕೂಡ ಹೇಳಿದಂತಾಯ್ತು. ಪೂರ್ಣ ಗುಣವುಳ್ಳಂಥ ಅವನೇ ಬ್ರಹ್ಮಶಬ್ದವಾಚ್ಯನಾಗಿದ್ದಾನೆ, ಆತ್ಮಶಬ್ದವಾಚ್ಯನಾಗಿದ್ದಾನೆ, ಅವನೇ ಜಿಜ್ಞಾಸ್ಯನಾಗಿದ್ದಾನೆ ಅಂತ ಹೇಳಿದಾಗ ಆಯ್ತು. ಆದ್ರಿಂದ ಈ ಆನಂದಮಯ ಶಬ್ದವನ್ನು ಪ್ರಯೋಗ ಮಾಡಿದ್ದು ಹಿಂದಿನ ಮತ್ತು ಮುಂದಿನ ಅಧಿಕರಣಗಳಿಗೆ ಉಪಯುಕ್ತ ಆಗ್ತದೆ ಅಂತ ಹೇಳಿದ್ರಲ್ಲ. ಪೂರ್ವೋತ್ತರ ಸರ್ವನಯ ಉಪಕಾರಕತ್ವ ಅಂತ ಹೇಳಿದ್ರಲ್ಲ. ಹಿಂದಿನ ಮತ್ತು ಮುಂದಿನ ಎಲ್ಲ ಅಧಿಕರಣಗಳಿಗೂ ಈ ಆನಂದಮಯ ಎಂಬ ಶಬ್ದ ಉಪಕಾರಕವಾಗಿದೆ ಅಂತ. ಅದನ್ನ ಈಗ ಒಂದು ಸ್ವಲ್ಪ ನೋಡ್ಬೇಕು ನಾವು. ತಥಾ ಪೂರ್ವನಯೇ ಶಂಕಾ ಪ್ರಾಪಿಕಾಯಾಹ ಯಥೋ ವಾಚೋ ನಿವರ್ತಂತೆ ಇತ್ಯಾದಿ ಶ್ರುತೇಃ ಆನಂದಂ ಬ್ರಹ್ಮಣೋ ವಿದ್ವಾನ್ ಇತ್ಯುಕ್ತ ಆನಂದಸ್ಯ ಅಪರಿಚ್ಛಿನ್ನತ್ವೇನ ಕಾರ್ತ್ಸ್ನೇನ ವಾಗಾದ್ಯವಿಷಯತ್ವಮೇವ ನತು ಸರ್ವತಾ ಇತಿ ಅರ್ಥಲಾಭಾಚ್ಚ ಪೂರ್ವ ಉಪಕಾರಕತ್ವಂ ಅಂತ ಅಲ್ಲೊಂದು ಕಾಮ ಹಾಕೊಂಡ್ರೆ ಒಳ್ಳೆಯದು. ಈಗ ಮೊದಲನೇ ಅಧಿಕರಣದಲ್ಲಿ, ಜಿಜ್ಞಾಸಾಧಿಕರಣದಲ್ಲಿ ಪರಮಾತ್ಮನನ್ನ, ಬ್ರಹ್ಮನನ್ನ ಜಿಜ್ಞಾಸೆ ಮಾಡಬೇಕು, ವಿಷ್ಣುವನ್ನ ಜಿಜ್ಞಾಸೆ ಮಾಡಬೇಕು ಅಂತ ಹೇಳಿದಿರಿ. ಅವನನ್ನು ಹೇಗೆ ಜಿಜ್ಞಾಸೆ ಮಾಡುವುದು? ಪೂರ್ವನಯ ಅಂದ್ರೆ ಆ ಜಿಜ್ಞಾಸಾಧಿಕರಣ. ಅಲ್ಲಿ ವಿಷ್ಣುವೇ ಜಿಜ್ಞಾಸೆ ಹೇಗೆ ಅಂತ ಒಂದು ಪ್ರಶ್ನೆ. ಯಾಕೆ ಪ್ರಶ್ನೆ ಯಾಕೆ ನೀವು ಬಂತು ಅಂದ್ರೆ, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸಹ ಅಂತ ತೈತ್ರಿ ಉಪನಿಷತ್ತು ಹೇಳಿದೆ. ಆ ಮನಸ್ಸಾಗ್ಲಿ ಮಾತುಗಳಾಗಲಿ ಪರಮಾತ್ಮನನ್ನು ಮುಟ್ಟುವುದು ಸಾಧ್ಯ ಇಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಹೀಗೆ ಇರುವುದರಿಂದ ಆ ಪರಮಾತ್ಮನ ಬಗ್ಗೆ ಜಿಜ್ಞಾಸೆ ಮಾಡುವುದು ಹೇಗೆ ಅಂತ ಒಂದು ಜಿಜ್ಞಾಸೆ ಬಂದಿತ್ತು. ಶಂಕಾ ಪ್ರಾಪಿಕ ಅದು. ಆ ಶಂಕೆ ಬರಲಿಕ್ಕೆ ಕಾರಣವಾಗಿತ್ತು ಆ ಒಂದು ಉಪನಿಷತ್ತು. ಪ್ರಾಪಿಕಾಯಾಹ ಶ್ರುತೇಹೆ ಅಂತ ಅದು ವೇದವಾಕ್ಯಕ್ಕೆ ಶ್ರುತೇಹೆ ಅನ್ನೋದಕ್ಕೆ ಪ್ರಾಪಿಕಾಯ ಅಂತನ್ನೋದು ವಿಶೇಷಣ. ಆಗ ನಾವು ಈ ಆನಂದ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಈ ಒಂದು ಜಿಜ್ಞಾಸೆಯನ್ನ, ಶಂಕೆಯನ್ನ ಏನ್ ಮಾಡಿದ್ದಾರೆ, ಈ ಜಿಜ್ಞಾಸೆಗೆ ಏನು ಉತ್ತರ ಕೊಟ್ಟ ಹಾಗಾಯಿತು ಅಂದ್ರೆ, ಆನಂದಮಯ ಎಂಬ ಶಬ್ದವನ್ನು ಪ್ರಯೋಗ ಮಾಡಿದ್ರಿಂದ ಒಟ್ಟಾರೆ ಏನ್ ತಿಳಿಯಿತು? ಬ್ರಹ್ಮ ಆನಂದಮಯ ಹೌದು, ಮತ್ತೆ ಆ ಆನಂದಮಯನಾದ ಬ್ರಹ್ಮನನ್ನ ತಿಳಿಯಲಿಕ್ಕೂ ಕೂಡ ಸಾಧ್ಯ ಇದೆ ಅಂತ ಉಪನಿಷತ್ತು ಇನ್ನೊಂದು ಕಡೆ ಹೇಳಿದೆ. ನೀವು ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಃ ಸಹ ಅನ್ನುವಂಥ ಒಂದೇ ಮಾತನ್ನೇ ಇಟ್ಕೊಂಡು ಅದಕ್ಕೆ ಜೋತು ಬಿದ್ದು ಪರಮಾತ್ಮನನ್ನು ತಿಳಿಯುವುದೇ ಸಾಧ್ಯ ಇಲ್ಲ ಅಂತ ವಾದಿಸಬಾರದು. ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿವೇತಿ ಕದಾಚನ. ಪರಮಾತ್ಮನ ಆನಂದವನ್ನು ತಿಳ್ಕೊಂಡಂಥವನು ಯಾವತ್ತೂ ಕೂಡ ಯಾವುದೇ ರೀತಿಯಾದ ಭಯವನ್ನೂ ಹೊಂದೋದಿಲ್ಲ ಅಂತ, ಯಾವುದೇ ರೀತಿಯಾದ ಭಯವೂ ಇರೋದಿಲ್ಲ, ಯಾವುದರಿಂದೂ ಭಯ ಇರೋದಿಲ್ಲ ಅಂತ ಉಪನಿಷತ್ತು ವರ್ಣನೆ ಮಾಡಿದೆ. ಅದೇ ತೈತರಿ ಉಪನಿಷತ್ತು ವರ್ಣನೆ ಮಾಡಿದೆ. ಇತಿ ಉಕ್ತ ಆನಂದಸ್ಯ, ಆ ಬ್ರಹ್ಮನ ಆನಂದ ಏನಿದೆ ಅದು ಅಪರಿಚ್ಛಿನ್ನ ಆಗಿದೆ, ಅನಂತವಾದಂತಹ ಆನಂದ. ಅದು ಅನಂತವಾದಂತಹ ಆನಂದ ಆದ್ರಿಂದ ಕಾರ್ತ್ಸ್ನೇನ ವಾಗಾದ್ಯ ವಿಷಯತ್ವಮೇವ, ಆ ಪೂರ್ಣವಾದಂತಹ ಆನಂದವನ್ನು ನಾವು ಮನಸ್ಸಿನಿಂದಾಗ್ಲಿ ಮಾತಿನಿಂದಾಗ್ಲಿ ತಿಳಿಲಿಕ್ಕೆ, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಇಷ್ಟೇ ಅರ್ಥ. ನತು ಸರ್ವಥಾ, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ, ಒಟ್ಟಾರೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ. ನತು ಸರ್ವಥಾ ಇತಿ ಅರ್ಥಲಾಭಾಚ್ಚ. ಹೀಗೆ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಅಲ್ಲ, ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲ ಅಂತ ಅರ್ಥ ಆ ತೈತ್ರಿ ಉಪನಿಷತ್ತಿನ ವಾಕ್ಯದಿಂದಲೇ ನಮಗೆ ತಿಳಿದು ಬರ್ತದೆ. ಯಾಕೆಂದ್ರೆ ಬ್ರಹ್ಮನ ಆನಂದವನ್ನು ತಿಳಿದವನು ಹೀಗೆ ಇಂಥ ಸುಖವನ್ನು ಪಡಿತಾನೆ ಅಂತ ಹೀಗೆಲ್ಲ ಅಲ್ಲಿ ವರ್ಣನೆ ಇರೋದ್ರಿಂದ ನಾವು ಆ ವೇದವಾಕ್ಯಕ್ಕೆ ಹೀಗೆ ಅರ್ಥ ಮಾಡಬೇಕು. ಇತಿ ಅರ್ಥಲಾಭಾಚ್ಚ ಪೂರ್ವ ಉಪಕಾರಕತ್ವಂ, ಆ ಹಿಂದಿನ ಜಿಜ್ಞಾಸಾಧಿಕರಣಕ್ಕೆ ಇದು ಉಪಕಾರಕವಾಗಿದೆ. ಆದ್ರಿಂದ ಈ ಬ್ರಹ್ಮ ಏನಾಗಿದೆ, ನಾವು ಯಾವ ಬ್ರಹ್ಮನನ್ನು ಜಿಜ್ಞಾಸೆ ಮಾಡಬೇಕಾಗಿದೆಯೋ ಆ ಬ್ರಹ್ಮ ಅಂತನವನು ಪೂರ್ಣ ಗುಣನಾಗಿದ್ದಾನೆ ಮತ್ತು ಆನಂದ ಸ್ವರೂಪನಾಗಿದ್ದಾನೆ.
ಅವನ ಆನಂದವನ್ನು ನಾವು ಪೂರ್ಣವಾಗಿ ತಿಳಿಲಿಕ್ಕೆ ಸಾಧ್ಯ ಇಲ್ಲದೆ ಹೋದ್ರೂ ಸ್ವಲ್ಪವಾದರೂ ತಿಳಿಲಿಕ್ಕೆ ಸಾಧ್ಯ ಇದೆ. ಆದ್ರಿಂದ ಅವನ ಜಿಜ್ಞಾಸೆಯನ್ನ ಮಾಡಬಹುದು ಅಂತ ಹೀಗೆ ಗೊತ್ತಾಗ್ತದೆ. ಮಾಡಬೇಕು ಅಂತ ಗೊತ್ತಾಗೋದ್ರಿಂದ ಆ ಜಿಜ್ಞಾಸಾಧಿಕರಣಕ್ಕೆ ಈ ಆನಂದಮಯ ಎಂಬ ಶಬ್ದವು ಉಪಯುಕ್ತ ಆಗಿದೆ. ಜಿಜ್ಞಾಸಾಧಿಕರಣದಲ್ಲಿ ಬರುವಂತಹ ಶಬ್ದಕ್ಕೆ ಆನಂದಮಯಾಧಿಕರಣ ಎಂಬ ಶಬ್ದ ಉಪಯುಕ್ತ ಆಗಿದೆ. ಉಪಕಾರಕತ್ವಂ ಅಂತ ಹೀಗೆ ಇಟ್ಕೋಬೇಕು. ಮುಂದೆ ಉತ್ತರೋಪಕಾರಕತ್ವಂ ಅಂತಿದೆ. ಅದಕ್ಕಾಗಿ ಪೂರ್ವೋಪಕಾರಕತ್ವಂ ಅನ್ನುವಲ್ಲಿ ಒಂದು ಕಾಮ ಇದ್ರೆ ಒಳ್ಳೆಯದು ಅಂತ ಹೇಳಿದೆ ನಾನು. ಅದೃಶ್ಯೇ ಅನಾತ್ಮೇ ಇತ್ಯಾದಿನ ಭಾಷ್ಯೋಕ್ತ ದಿಶಾ ಉತ್ತರಣಯ ಆರಂಭಾರ್ಥತ್ವಾತ್ ಉತ್ತರೋಪಕಾರಕತ್ವಂ ಇತ್ಯಾದ್ಯೂಹ್ಯಂ. ಈ ಹಿಂದಿನ ಜಿಜ್ಞಾಸಾಧಿಕರಣಕ್ಕೆ ಇದು ಹೇಗೆ ಉಪಯುಕ್ತ ಆನಂದಮಯ ಎಂಬ ಶಬ್ದ ಅಂತ ಅನ್ನೋದನ್ನು ತೋರಿಸಿಕೊಟ್ರು. ಈಗ ಈ ಮುಂದಿನ ಈ ಆನಂದಮಯಾಧಿಕರಣದಲ್ಲೇ ಮುಂದೆ ಬರುವಂತಹ ಒಂದು ಸೂತ್ರ ಇದೆ, ಭೇದ ವ್ಯಪದೇಶಾಚ್ಯ ಅಂತ. ಆ ಭೇದ ವ್ಯಪದೇಶಾಚ್ಯ ಎಂಬ ಸೂತ್ರದಲ್ಲಿ ಆಚಾರ್ಯ ಏನ್ ಹೇಳಿದ್ದಾರೆ ಅದನ್ನು ಹೀಗೆ ನೋಡೋಣ. ಭೇದ ವ್ಯಪದೇಶಾಚ್ಯ ಇದು 1:17 1ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ ಇದು. ತೇಯೇ ಶತಂ ಪ್ರಜಾಪತೇರಾನಂದಾಃ ಅದೃಶ್ಯೇನಾತ್ಮೇ ನಿರುಕ್ತೆ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ ಅಥಸೋ ಭಯಂ ಗತೋ ಭವತಿ ಸಯಶ್ಚಾಯಂ ಪುರುಷೇ ಇತ್ಯಾದಿ ಭೇದ ವ್ಯಪದೇಶಾತ್. ಆನಂದಮಯ ಪ್ರಕರಣದಲ್ಲಿ ಚತುರ್ಮುಖ ಬ್ರಹ್ಮನಿಗೆ ರುದ್ರನ ಆನಂದಕ್ಕಿಂತ ಹೆಚ್ಚಿನ ಆನಂದವನ್ನ ವರ್ಣನೆ ಮಾಡಿದ್ದಾರೆ. ಅದಾದ್ಮೇಲೆ ಆ ಚತುರ್ಮುಖ ಬ್ರಹ್ಮನ ಆನಂದಕ್ಕಿಂತ ಪರಬ್ರಹ್ಮನ ಆನಂದ ಅಂತ ಅನ್ನೋದು ಅಪರಿಮಿತ ಅಂತ ಈಗ ವರ್ಣನೆ ಮಾಡಿದ್ದಾರೆ. ಪ್ರಜಾಪತಿಯರ ಆನಂದಾಹ, ಇಲ್ಲಿ ಪ್ರಜಾಪತಿ ಅಂದ್ರೆ ರುದ್ರ. ತೇಷತಂ ಪ್ರಜಾಪತೇ ಆನಂದಾಹ, ಪ್ರಜಾಪತಿಯ ಆನಂದಗಳೇನಿವೆ ಸಯೇಕೋ ಬ್ರಹ್ಮಣ ಆನಂದ, ಚತುರ್ಮುಖ ಬ್ರಹ್ಮನ ಒಂದು ಆನಂದ ಅದು ಅಂತ ಹೀಗೆಲ್ಲ ವರ್ಣನೆ ಮಾಡಿರೋದ್ರಿಂದ ಬ್ರಹ್ಮನ ಆನಂದ ಅಂತ ಅನ್ನೋದು ಅಪರಿಮಿತ ಅಂತ ಅಲ್ಲಿ ಕೊನೆಗೆ ಪರ್ಯವಸಾನ ಮಾಡಿದ್ದಾರೆ. ಹೀಗೆ ಚತುರ್ಮುಖಾದಿಗಳಿಗೆ ಆನಂದದ ಪರಿಮಿತಿ ಇರೋದ್ರಿಂದ ಅವ್ರ್ಯಾರು ಕೂಡ ಈ ಜಿಜ್ಞಾಸ್ಯರಲ್ಲ, ಅವ್ರ್ಯಾರು ಕೂಡ ಆನಂದಮಯರಲ್ಲ. ಆನಂದಮಯ ಈ ಬ್ರಹ್ಮನೇ. ಭೇದ ವ್ಯಪದೇಶಾಚ್ಯ, ಭೇದ ಅಂದ್ರೆ ಆನಂದ ತಾರತಮ್ಯದ ವ್ಯತ್ಯಾಸ, ಇದನ್ನ ವ್ಯಪದೇಶಾತ್ ಹೇಳಿರುವುದರಿಂದ ಕೂಡ ಅಂತ ಆ ಸೂತ್ರಕ್ಕರ್ಥ. ಮತ್ತೆ ಈ ಆನಂದಮಯರಾದಂತಹ ಬ್ರಹ್ಮನನ್ನು ತಿಳಿದವನು ಏನು ಮಾಡ್ತಾನೆ ಅಂದ್ರೆ ಅದೃಶ್ಯೇ, ಅದೃಶ್ಯನಾದಂಥ, ಅನಾತ್ಮ್ಯೇ ಅಂದ್ರೆ ಸ್ವತಂತ್ರನಾದಂಥ, ಅದೃಶ್ಯೇನಾತ್ಮೇ ನಿಲಯನೆ ಭಯಂ ಪ್ರತಿಷ್ಠಾಂ ವಿಂದತೆ, ಅನಾತ್ಮೇ ನಿರುಕ್ತೆ, ಅದೃಶ್ಯೇ ಅನಾತ್ಮೇ ಅನಿರುಕ್ತೆ ಅನಿಲಯನೆ ಅಂತ ಹೀಗೆಲ್ಲ ಶಬ್ದಗಳಿವೆ. ಅದಕ್ಕೆ ಏನರ್ಥ? ಅದೃಶ್ಯ ಅಂದ್ರೆ ಅದೃಶ್ಯನಾದವನು, ಅನಾತ್ಮ್ಯ ಅಂತಂದ್ರೆ ಸ್ವತಂತ್ರನಾದವನು, ಮುಂದೆ ಅನಿರುಕ್ತ ಅಂದ್ರೆ ಶಬ್ದಗಳಿಗೆ ಗೋಚರ ಅಲ್ಲ, ನಿರುಕ್ತ ಅಂದ್ರೆ ಗೋಚರ, ಅನಿರುಕ್ತ ಅಂದ್ರೆ ಶಬ್ದಗಳಿಗೆ ಗೋಚರ ಅಲ್ಲದೆ ಇದ್ದವನು, ಮುಂದೆ ಅನಿಲಯನ ಅಂದ್ರೆ ಪರಾಶ್ರಿತನಲ್ಲ. ನಾವೆಲ್ಲರೂ ಕೂಡ ಒಬ್ಬರನ್ನು ಒಬ್ಬರು ಅವಲಂಬಿಸಿದ್ದೇವೆ, ಪರಮಾತ್ಮ ಯಾರನ್ನು ಕೂಡ ಅವಲಂಬಿಸಿದಂಥವನಲ್ಲ. ಹೀಗೆ ಪರಾಶ್ರಿತನಲ್ಲದಂಥ ಆ ಪರಮಾತ್ಮನಲ್ಲಿ ಅಭಯಂ ಪ್ರತಿಷ್ಠಾಂ ವಿಂದತೆ, ಆ ಧ್ಯಾನದ ಏಕಾಗ್ರತೆಯನ್ನ ನಿರ್ಭೀತನಾಗಿ ಸಾಧಕನಾದವನು ಪಡ್ಕೋತಾನೆ. ಮತ್ತೆ ಕೊನೆಗೆ ಅಥಸೋ ಭಯಂ ಗತೋ ಭವತಿ, ಕೊನೆಗೆ ಆ ಪರಮಾತ್ಮನಲ್ಲಿಯೇ, ಆ ಅಭಯ ರೂಪನಾದ ಪರಮಾತ್ಮನಲ್ಲಿಯೇ ಅವನು ಸ್ಥಾನವನ್ನು ಪಡಿತಾನೆ ಅಂತ ಹೀಗೆಲ್ಲ ಗುಣಗಳಿವೆ. ಆದ್ರಿಂದ ಇಲ್ಲಿ ಹೇಳಿರುವಂಥದ್ದು ಯಾವುದೂ ಕೂಡ ಆನಂದಮಯ ಇತ್ಯಾದಿ ಯಾವ ಶಬ್ದವೂ ಕೂಡ ಪ್ರಕೃತಿಯನ್ನಾಗಲಿ, ಚತುರ್ಮುಖ ಬ್ರಹ್ಮನನ್ನಾಗಲಿ, ರುದ್ರನನ್ನಾಗಲಿ ಯಾವ ವ್ಯಕ್ತಿಯನ್ನು ಕೂಡ ಹೇಳೋದಿಲ್ಲ ಅಂತ ಅಲ್ಲಿ ಬಂದಿದೆ. ಅದಲ್ಲದೆ ಈ ಸಯಶ್ಚಾಯಂ ಪುರುಷೇ ಯಶ್ಚಾಸಾವಾದಿತ್ಯೇ ಸಯೇಕಃ ಅಂತ ಹೀಗೆಲ್ಲ ತೈತರಿ ಉಪನಿಷತ್ತು ವರ್ಣನೆ ಮಾಡಿದೆ. ಆನಂದಮಯನಾದಂತಹ ಈ ಪರಬ್ರಹ್ಮ ಎಲ್ಲಾ ಕಡೆಯೂ ಕೂಡ ನೀಚ ತರಗತಿಯ ಚೇತನರು, ಉಚ್ಚ ತರಗತಿಯ ಚೇತನರು, ಹೀಗೆ ಎಲ್ಲ ಚೇತನರಲ್ಲೂ ಕೂಡ ಅವನಿದ್ದಾನೆ ಅಂತ ವರ್ಣನೆ ಮಾಡಿದ್ದಾರೆ. ಇದೆಲ್ಲವೂ ಕೂಡ ಆ ಚತುರ್ಮುಖ ಬ್ರಹ್ಮ, ಪ್ರಕೃತಿ ಮೊದಲಾದ ಯಾವುದರಲ್ಲೂ ಕೂಡ ಇಲ್ಲ. ಹೀಗೆ ಈ ಮೂರು ಕಾರಣಗಳಿಂದಾಗಿ ಆನಂದಮಯ ಎಂಬ ಶಬ್ದ ಪರಮಾತ್ಮನಿಗೆ, ವಿಷ್ಣುವಿಗೆ ಮಾತ್ರ ಅನ್ವಿತ ಆಗ್ತದೆ ಹೊರತು ಬೇರೆ ಯಾರಿಗೂ ಕೂಡ ಅನ್ವಿತ ಆಗೋದಿಲ್ಲ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಹೀಗೆ ಆ ಭಾಷ್ಯೋಕ್ತ ದಿಶಾ, ಬ್ರಹ್ಮಸೂತ್ರ ಭಾಷ್ಯದಲ್ಲಿ ವರ್ಣನೆ ಮಾಡಿದಂತೆ ಉತ್ತರ ನಯ
ಅಂದ್ರೆ ಮುಂದೆ ಈಗ ಬರಬೇಕಾದಂಥ ಆನಂದಮಯಾಧಿಕರಣ ಅಥವಾ ಈಗ ನಡೆದಿರುವಂತಹ ಆನಂದಮಯಾಧಿಕರಣ, ಈ ಆನಂದಮಯೋಭ್ಯಾಸ ಅಂತ ಏನು ಸೂತ್ರ ಇದೆ ಅದರಲ್ಲೇ ಇವೆಲ್ಲ ಕೆಲವು ಸೂತ್ರಗಳು. ಈಗ ನಾವು ನೋಡಿರುವ ಭೇದ ವ್ಯಪದೇಶ, ಅದಕ್ಕಿಂತ ಮೊದಲು ನೇತರೋನುಪತ್ತೇ, ಅದಕ್ಕಿಂತ ಮೊದಲು ಮಾಂತ್ರವರ್ಣಿಕಮೇವ ಗೀಯತೆ ಅಂತ ಹೀಗೆಲ್ಲ ಆನಂದಮಯಾಧಿಕರಣದಲ್ಲೇ ಉತ್ತರ ನಯ ಅಂದ್ರೆ ಈಗ ಮುಂದೆ ಬರಬೇಕಾದಂಥ ಈಗ ನಡೆದಿರುವಂಥ ಆನಂದಮಯಾಧಿಕರಣ, ಅದಕ್ಕಿದು ಆರಂಭಿಕವಾಗಿದೆ. ಆನಂದಮಯ ಅನ್ನೋ ಸೂತ್ರ ಮೊದಲು ಬರ್ತದೆ, ಅದಾದ್ಮೇಲೆ ಉಳಿದ ಸೂತ್ರಗಳೆಲ್ಲ ಇವೆಲ್ಲ ಕಂಡು ಬರ್ತವೆ. ಇವೆಲ್ಲ ಕಂಡು ಬರೋದ್ರಿಂದ ಆ ಎಲ್ಲ ಸೂತ್ರಗಳಿಗೂ ಕೂಡ ಇದು ಸಹಾಯಕವಾಗಿದೆ. ಆರಂಭಕತ್ವ ಆ ಭೇದ ವ್ಯಪದೇಶಾತ್ ಚ ಅಂತ ನಾವೇನೀಗ 1ನೇ ಅಧ್ಯಾಯದ 1ನೇ ಪಾದದ 17ನೇ ಸೂತ್ರ ನೋಡಿದ್ವಿ. ಅಲ್ಲಿ ಆ ಬ್ರಹ್ಮನಿಗೆ ಆನಂದ ಸ್ವರೂಪತ್ವವನ್ನ, ಆನಂದ ಆಧಿಕ್ಯವನ್ನು ಹೇಳಿರುವುದರಿಂದ ಈ ಆನಂದಮಯ ಎಂಬ ಶಬ್ದ ಬೇರೆ ಯಾರನ್ನು ಹೇಳೋದಿಲ್ಲ, ಪರಮಾತ್ಮನೇ ಆನಂದಮಯ, ವಿಷ್ಣುವೇ ಆನಂದಮಯ, ಅವನೇ ಜಿಜ್ಞಾಸ್ಯ ಅಂತ ಗೊತ್ತಾಗ್ತದೆ. ಹಾಗೆಲ್ಲ ಗೊತ್ತಾಗ್ಲಿಕ್ಕೆ ಬೇಕಾದಂಥ ಸಹಾಯವನ್ನ ಈ ಆನಂದಮಯ ಎಂಬ ಶಬ್ದ ಮಾಡಿದೆ. ಉಪಕಾರಕತ್ವ, ಈ ಆನಂದ ಎಂಬ ಶಬ್ದವನ್ನು ಪ್ರಯೋಗ ಮಾಡಿರುವುದರಿಂದ ಅದೆಲ್ಲದಕ್ಕೂ ಅದು ಸಹಾಯಕವಾಗಿದೆ. ಇತಿ ಆದಿ ಊಹ್ಯಂ. ಹೀಗೆ ಉತ್ತರ ಉಪಕಾರಕತ್ವ, ಮುಂದಿನ ಎಲ್ಲಾ ಸೂತ್ರಗಳಿಗೂ ಅಧಿಕರಣಗಳಿಗೂ ಅದು ಉಪಕಾರಕವಾಗಿದೆ ಅಂತ ತಿಳಿಯಬೇಕು.